ಅಲ್ಪಸಂಖ್ಯಾತರ ಮುನಿಸಿಗೆ ರಾಜ್ಯ ಸರ್ಕಾರ ಈಗ ಮುಲಾಮು ಹಚ್ಚೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ತಿವೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಮುನಿಸೇನಿತ್ತು ಅದಕ್ಕೆ ಸ್ವಲ್ಪ ಮುಲಾಮು ಹಚ್ತಿದೆ. ನಾಳೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬಂಪರ್ ಗಿಫ್ಟ್ ಸಿಗುವ ಎಲ್ಲ ಸಾಧ್ಯತೆ ಇದೆ. ಬರೋಬ್ಬರಿ 600 ಕೋಟಿ ರೂಪಾಯಿ ಕಾಮಗಾರಿಗೆ ಅನುಮೋದನೆಯ ಸಾಧ್ಯತೆ ಇದೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲೇ ಅನುಮೋದನೆ ಸಿಕ್ಕೇ ಬಿಡುತ್ತೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಈ ಅನುದಾನ ಬಿಡುಗಡೆಯಾಗುವುದು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಕಾಲೋನಿಗಳೇನಿದೆ ಇದನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಅನುದಾನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಕ್ರಿಯಾ ಯೋಜನೆಯನ್ನ ರೂಪಿಸಿ ಕಾಮಗಾರಿಯನ್ನ ಅನುಷ್ಠಾನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಇತ್ತೀಚೆಗಷ್ಟೇ ಗಮನಿಸಿದ್ವಿ, ದಾವಣಗೆರೆಯ ಬೈ ಎಲೆಕ್ಷನ್ನ ನಂತರದಲ್ಲಿ ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಅಲ್ಪಸಂಖ್ಯಾತ ಸಮುದಾಯ ರಾಜ್ಯ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿತ್ತು. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಆರಂಭ ಆದಂತ ವಿಚಾರ ನಂತರದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರ ಉಚ್ಚಾಟನೆ ಅಥವಾ ಅವರ ಕರ್ತವ್ಯದಿಂದ ತೆಗೆದುಹಾಕೋ ಕೆಲಸ ಏನಾಯಿತು, ಅಲ್ಲಿನಿಂದ ಒಂದು ಮುನಿಸಿತ್ತು. ತದನಂತರದಲ್ಲಿ ಈಗ ಒಂದು ಸ್ವಲ್ಪ ಮಟ್ಟಿಗೆ ಅವರನ್ನ ಶಾಂತ ಸ್ಥಿತಿಯಲ್ಲಿ ತರುವಂತ ಕೆಲಸನ ಅಂತ ಚರ್ಚೆ ಆಗ್ತಿದೆ. ಇದಕ್ಕೆ ಕಾರಣ ಬರೋಬ್ಬರಿ 600 ಕೋಟಿ ರೂಪಾಯಿ ಕಾಮಗಾರಿಗೆ ಅನುಮೋದನೆ ಸಿಗುವಂತ ಎಲ್ಲ ಚಾನ್ಸಸ್ ಇದೆ. ನಾಳೆ ಸಚಿವ ಸಂಪುಟ ಸಭೆ ಇದೆ. ಈ ಸಭೆಯಲ್ಲಿ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡುವಂತ ಸಾಧ್ಯತೆಗಳಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಈ ಏರಿಯಾ ಕಾಲೋನಿಗಳೇನಿದೆ ಅಲ್ಲೊಂದಿಷ್ಟು ಮೂಲಭೂತ ಸೌಕರ್ಯಗಳಿರ್ಬೋದು, ಹೀಗೆ ಹಲವು ವಿಚಾರಗಳ ಬಗ್ಗೆ ಅನುಮೋದನೆಯನ್ನ ಕೊಡುವಂತ ಚಾನ್ಸಸ್ ಇದೆ. ಅನುದಾನ ಸಿಕ್ಕೇ ಬಿಡುತ್ತೆ ಅನ್ನೋದಿದೆ. ಇದು 2026, 27 ಮತ್ತು 28ನೇ ಸಾಲಿನ ಕ್ರಿಯಾ ಯೋಜನೆಯಾಗಿದ್ದು ಸರ್ಕಾರ ಒಂದು ದೊಡ್ಡ ಮಟ್ಟದ ಹೆಜ್ಜೆ ಹಿಡಿದು ಕೈ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ನಾವು ಗಮನಿಸಿದ್ವಿ ದಾವಣಗೆರೆ ಬೈ ಎಲೆಕ್ಷನ್ ಇಂದಲೇ ಮುಸ್ಲಿಂ ಸಮುದಾಯ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿತ್ತು. ಈಗ ಅದಕ್ಕೊಂದು ಸ್ವಲ್ಪ ಮಟ್ಟಿಗೆ ಮುಲಾಮ್ ಹಚ್ಚೋ ಕೆಲಸನ ಈಗ 600 ಕೋಟಿಯ ಅನುಮೋದನೆ ನಾಳೆ ಸಿಕ್ಕೇ ಬಿಡುತ್ತಾ? ಸರ್ಕಾರ ಯಾವ ಲೆಕ್ಕಾಚಾರದಲ್ಲಿದೆ ಅಂತ? ಅಖಿಲೇಶ್, ಖಂಡಿತ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕರು ಏನು ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ನಡೆದುಕೊಂಡಿರ್ತಕ್ಕಂತ ರೀತಿಗೆ ಒಂದಷ್ಟು ಬಹಿರಂಗವಾಗಿ ಅಲ್ಪಸಂಖ್ಯಾತ ನಾಯಕರೇ ಆಕ್ರೋಶನ ಹೊರಹಾಕಿದ್ರು. ಸರ್ಕಾರ ಈ ರೀತಿ ನಮ್ಮ ವಿರುದ್ಧ ಈ ರೀತಿಯ ಒಂದು ಬೆಳವಣಿಗೆ ಮತ್ತು ಈ ರೀತಿಯ ಒಂದು ತೀರ್ಮಾನ ಮಾಡಿರುವಂತದ್ದು ಸರಿಯಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಹೇಳಿದ್ರು. ಜೊತೆಗೆ ಈ ಒಂದು ಅಬ್ದುಲ್ ಜಬ್ಬಾರ್ ಮತ್ತು ಏನು ಪ್ರಮುಖವಾಗಿ ಏನು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಯಾರಿಗೆಲ್ಲ ಶಿಸ್ತು ಕ್ರಮ ಆಗಿತ್ತು ಮತ್ತು ದಲೆದಂಡ ಆಗಿತ್ತು ಆ ಒಂದು ಕ್ರಮವನ್ನ ಹಿಂಪಡೆಯುವಂತೆ ಅಲ್ಪಸಂಖ್ಯಾತ ನಾಯಕರು ಕೂಡ ಸರ್ಕಾರಕ್ಕೆ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ರು. ಅದಾದ ಒಂದಷ್ಟು ದಿನಗಳ ನಂತರ ಈ ಒಂದು ಬೆಳವಣಿಗೆ ಆಗಿರುವಂತದ್ದು ಪ್ರಮುಖವಾಗಿ ಅಲ್ಪಸಂಖ್ಯಾತರ ಮುನಿಸಿಗೆ ಸರ್ಕಾರದಿಂದ ಮುಲಾಮು ಹಚ್ಚುವಂತ ಒಂದು ಕೆಲಸ ಇದೀಗ ಆಗ್ತಿರುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಯಾಕಂತಂದ್ರೆ ನಾಳೆ ಏನೋ ಸಚಿವ ಸಂಪುಟ ಸಭೆ ಇದೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು 600 ಕೋಟಿ ಏನು ಕಾಮಗಾರಿಗೆ ಸಂಬಂಧಪಟ್ಟಂತ ಒಂದು ಅನುಮೋದನೆ ಸಿಗುವಂತ ಒಂದು ಸಾಧ್ಯತೆ ಇದೆ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇದೊಂದು ದೊಡ್ಡ ಮಟ್ಟದ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಕೂಡ ಇದು ಒಳಗೊಂಡಂತೆ ಅಲ್ಪಸಂಖ್ಯಾತ ಕಾನೂನುಗಳ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಸುಮಾರು 600 ಕೋಟಿ ಏನು ಅಭಿವೃದ್ಧಿಗಳ ಯೋಜನೆಗೆ ಈ ಒಂದು ನಾಳಿನ ಒಂದು ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಗುವಂತ ಒಂದು ಸಾಧ್ಯತೆ ಇದೆ. ಈ ಒಂದು ಏನೋ ಯೋಜನೆ ಏನಾದ್ರೂ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೆ ಆದಲ್ಲಿ 2026 ಮತ್ತು 27, 28ರ ಸಾಲಿನಲ್ಲಿ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ. ಅದರಲ್ಲೂ ಕೂಡ ಏನು ಸರ್ಕಾರ ಈ ಒಂದು ಅಲ್ಪಸಂಖ್ಯಾತ ವಿಚಾರದಲ್ಲಿ ನಡೆದುಕೊಂಡಿರ್ತಕ್ಕಂತ ನೆಗೆಟಿವ್ ಇಮೇಜ್ ನ ಕೆಲವೊಂದಷ್ಟು ನ್ಯೂಟ್ರಲ್ ಆಗಿ ಮತ್ತು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಈ ಒಂದು ಕ್ರಮವನ್ನ ಸರ್ಕಾರದಿಂದ ತೆಗೆದುಕೊಳ್ಳಲಾಗ್ತಿದ್ಯಾ ಅನ್ನೋದು ಕೂಡ ಇದೀಗ ಲಭ್ಯ ಆಗ್ತಿರುವಂತದ್ದು. ಒಂದು ಕಡೆ ಸಚಿವರು ದೆಹಲಿಗೆ ಹೋಗ್ತಾರೆ, ಒಂದಷ್ಟು ಸೂಚನೆ ಹೈಕಮಾಂಡ್ ನಾಯಕರು ಕೂಡ ಪಡ್ಕೊಳ್ತಾರೆ. ಅದಾದ ನಂತರ ಇದೀಗ ಈ ಒಂದು ಬೆಳವಣಿಗೆ ಆಗ್ತಿರುವಂತದ್ದು ನಾಳೆ ಏನು ಸಚಿವ ಸಂಪುಟದಲ್ಲಿ ಈ ಒಂದು ವಿಚಾರಕ್ಕೆ ಅನುಮೋದನೆ ಸಿಗುತ್ತೆ. ಅನುಮೋದನೆ ಸಿಕ್ಕಿದ್ರೆ ಯಾವ ರೀತಿ ಈ ಒಂದು ಸಮುದಾಯನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಅಖಿಲೇಶ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.